ದೈವದಲ್ಲ ಕಷ್ಟಪಟ್ಟು ದುಡ್ಡಿದ್ದು ಯಾರು ಎಲ್ಲಿ ನಂಗೆ ಮತ್ತೇನಲ್ಲ ಈ ಟೈಮ್ ಆದರೂ ಕೆಲವೆಲ್ಲ ಒಳ್ಳೊಳ್ಳೆ ಇದಿತ್ತು ಮೆಮೊರೀಸ್ ಎಲ್ಲ ಇತ್ತು. ಫುಲ್ ದಿನ 24 hours ಮಲಗಿದ್ದೀನಿ. ಏನು ಮಾಡ್ತಿದ್ಯಾ? ನಾವು ತರಕಾರಿ ತರ್ಲಿಕ್ಕಂತ ಬಂದ್ವಿ. ಇವು ನೋಡಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಯಾವಾಗಲೂ ಇದೆ ಹಣೆ ಬರ, ನೀರಿಲ್ಲ. ಈ ಕಡೆಯಿಂದ ಇನ್ನೊಂದು ಬಂತು. ಆ್ಯಕ್ಚುಲಿ ಇಲ್ಲಿ ತರಕಾರಿ ಮಾಡ್ಕೊಂಬರ್ತಾರೆ, ಅದೊಂದು ತರೋಣ ಅಂತ ಬಂದೆ. ಮನೇಲಿ ನೋಡ್ಬೇಕಾದ್ರೆ ವಿಂಡೋದಲ್ಲಿ ನೋಡ್ಬೇಕಾದ್ರೆ ಇತ್ತು. ನಾವು ಕೆಳಗೆ ಬಂದು ಹೋಗುವ ಅಷ್ಟರಲ್ಲಿ ಅದು ಹೋಗೇ ಇತ್ತು. ಇವನಿಗೆ ಸ್ವಲ್ಪ ಗೊತ್ತಿಲ್ಲ, ಹಾಗೆ ಡ್ರಾಯಿಂಗ್ ಮಾಡ್ತಿದ್ದಾನೆ ಇಲ್ಲಿ ಬಂದು. ಏನು ನಿನ್ನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾನೆ ಒಂದು ಐಟಮ್ಸ್ ಎಲ್ಲ. ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ. ಇದೇನಿದು ಅಂಟಿಸ್ಲಿಕ್ಕಿಲ್ಲ, ಓನರ್ ಬೈತಾರೆ ಅಷ್ಟೇ. ಆಮೇಲೆ ಕ್ಲೀನ್ ಮಾಡಿದ್ಯಾ ಎಲ್ಲ? ಇದೆಲ್ಲ ಅವಂದೇ ಫುಲ್. ಅದ್ರಲ್ಲೇನಿದೆ? ಅದ್ರಲ್ಲಿ ಎಲ್ಲಿ ನೋಡಿದ್ರು ಡ್ರಾಯಿಂಗ್ ಡ್ರಾಯಿಂಗ್ ಡ್ರಾಯಿಂಗ್. ನೀವು ಯಾವಾಗಲೂ ಒಂದು ಬ್ಲಾಗ್ ನೋಡ್ರೆ ಅಲ್ಲಿ ಗಲೀಜೇ ಇರುತ್ತೆ. ಇವತ್ತು ಮಾತ್ರ ಕ್ಲೀನ್ ಇದೆಯಲ್ಲ, ಜೋಡಿಸಿಟ್ಟಿದ್ದಾನೆ. ಓದೋದು ಯಾವಾಗ? ಎಕ್ಸಾಮ್ ಬಂತಲ್ಲ, ಕೊಡ್ಸೋದು. ಇದೇನು? ಮಹಾಕಾಳಿ. ಆಮೇಲೆ ಈಗ ಮಾಡಿ ತೋರಿಸು, ಈಗ ಮಾಡಿ ತೋರಿಸು. ಇದು ಆಂಜನೇಯವ? ಕಥಕಳಿ ಡ್ಯಾನ್ಸ್ ಇದು. ಈಗ ಮಾಡಿ ತೋರಿಸು. ಅದೆಂತ? ಈಗ ಮಾಡಿ ತೋರಿಸು. ಇದೀಗ ನಿನ್ನೆ ತಂದಿದ್ದಲ್ಲ ಹೊಸದು ಡ್ರಾಯಿಂಗ್ದು, ಅಷ್ಟು ಬೇಗ ಇಷ್ಟು ಮಾಡಿ ಆಯ್ತಾ? ಅಪ್ಪ ನೀನೇ ತಗೊಂಡ್ಬಂದಿದ್ದಲ್ಲ ಇದು? ನಿನ್ನೆಲ್ಲ ಮೊನ್ನೆ ಅಷ್ಟೇ, 2 ದಿನದಲ್ಲಿ ಇಷ್ಟು ಮಾಡಿದ್ಯಾ? ಸರಿ ಇದು ತೋರಿಸು, ಈಗ ಮಾಡಿ ತೋರಿಸು. ಚಂದ ಆಗಿದೆ. ಅದೆಂತ? ಜೋರಾಗಿ ಮಾತಾಡು. ಈಗ ಮಾಡಿ ತೋರಿಸು. ಇದ್ಯಾವುದು? ಜೋರ್ ಹೇಳ್ಬೇಕು. ಈಗ ಮಾಡಿ ತೋರಿಸು. ಪೇಜ್ ಖಾಲಿ ಆಯ್ತಾ? ಇದೆಂತ? ದೇವಿ ಸಿಟ್ಟಲ್ಲಿದ್ದಾಗ ಉಂಟು. ಯಾವ ದೇವರು? ಯಾವ ದೇವಿ? ಸ್ವಲ್ಪ ಲಿಪ್ಸ್ ಸರಿ ಆಗ್ಬೇಕು, ಸ್ಮೈಲಿ ಫೇಸ್ ತರ ಆಗ್ಬೇಕು. ಚಂದ ಆಯ್ತು. ಇದು ಮೊನ್ನೆ ಮಾಡಿದ್ದಲ್ಲ ನೀನು? ಅಯ್ಯ ಖರ್ಚಿಪು. ಯುವನ್ ಎಂತ ನೀನು? ಯುವನ್ ಬೇಡ ಮಗ, ಇಲ್ಲಿ ಇಡ್ಬೇಡ. ಇದು ಮಣ್ಣಿದು ನೋಡು, ಕೆಳಗೆ ಬಟ್ಟೆ ಎಲ್ಲ ಉಂಟು, ಎಲ್ಲ ಗಲೀಜ್ ಹಾಕದು. ಬೇಡ ಬೇಡ, ಮಣ್ಣಾಗ್ತದೆ. ಬೇಡ ಯುವನ್, ಬೇಡ ಚಿನ್ನ. ಅದಕ್ಕೆ ನಿಂದು ಮೊನ್ನೆ ಬೇರೆ ಉಂಟಲ್ಲ, ಅದೆಲ್ಲ ಬೇಡ. ಅದೆಲ್ಲ ಬೇಡ, ತೆಗಿ. ಅದು ತೆಗಿತೇನೆ ಫಸ್ಟ್ ಕೆಳಗೆ. ಮಂಚದಡಿಯಲ್ಲ ಅಂತ ಹಾಕಿಟ್ಟಿದ್ಯಾ ಧೂಳಾಗ್ಲಿಕ್ಕೆ? ಏನಿದು ಇಲ್ಲಿ ಹಾಕಿಟ್ಟಿದ್ಯಾ? ಇದು ಯಾಕಂದ್ರೆ ಇದು ರಥ ಅಲ್ಲ. ಮಂಚದಡಿ ಎಲ್ಲ ಹೋಗಿ ಎಂತ ಆಟ ನಿಮ್ದು? ಅದ್ರಲ್ಲಿ ಎಂತದು? ದೈವದಲ್ಲ. ದೈವದ್ದು? ಇದು ದೈವದು, ಇದು ಮಹಾಭಾರತ. ಮಹಾಭಾರತ. ಆಮೇಲೆ ಇದು ಇಲ್ಲಿ ಕೈಗೆ ಹಾಕುದು, ಇದು ಇಲ್ಲಿ ಹಾಕುದು. ನಿಂಗೆ ಇದೆಲ್ಲ ಯಾರು ಕೊಟ್ಟಿದ್ದು? ಅಜ್ಜಿ. ಆಮೇಲೆ ಇದು ಇಲ್ಲಿ ಹಾಕ್ತಿ.
ನಾನಿದನ್ನ ಇಲ್ಲಿ ಹಾಕಿ. ನಿಂಗೆ ಕರೆಕ್ಟ್ ಆಯ್ತು, ನಿಂಗು ನಿನ್ನ ಅಜ್ಜಿಗೂ. ಮತ್ತೆ ಬಳೆಯ ಬಳೆ ಅಲ್ಲ, ಮೇಲೆ ತಲೆಗೆಲ್ಲ ದುಡ್ಕ ಹಾಕ್ಬೋದು. ಬಳೆ ಅಲ್ಲ, ಗೆಸ್ ಮಾಡಿ. ಏನು ಗೆಸ್? ಎಂತದ್ದು? ಕೋಲದು. ಕಾಲಿಗೆ ಹಾಕುದಾ? ಕಾಲಿಗೆ ಹಾಕುದಲ್ಲ, ಕೈಯಲ್ಲಿ ಇರ್ತದೆ. ಅಜ್ಜಿ ಗೊತ್ತುಂಟ ನೀನ್ ತಂದಿದ್ದು? ಕೇಳುದ ಅಜ್ಜಿ ಫೋನ್ ಮಾಡಿ? ಹಾ ಹಾ ಫ್ರೆಂಡ್ಸ್, ನನ್ನ ಅಪ್ಪಂದು ಫ್ಯಾನ್ಸಿ ಸ್ಟೋರ್ ಇರೋದು. ಸೊ ಹಾಗೆ ಓಲ್ಡ್ ಆಗಿರೋಂತ ಎಲ್ಲ ಕೊಟ್ಟಿದ್ದಾರೆ ಇವನಿಗೆ. ಗುಡ್ಸುದು ನಾನು ಒಂದ್ ಕೆಲ್ಸ ಮಾಡ್ತೇನೆ, ಗುಡ್ಸ್ಬೇಕಾದ್ರೆ ಇದನ್ನೆಲ್ಲ ನಾನು ಬಿಸಾಕ್ತೇನೆ. ಕೊಡು, ಸಾಕೊಡು. ನನ್ನ ಮಗನ ಅವಸ್ಥೆನೆ ನೋಡು, ನಂಗೆ ಎಷ್ಟು ದುಡ್ಡು ಸಿಕ್ಕಿದೆ. ಎಲ್ಲ ನಂದು ಬ್ಯಾಗಿಂದ ತೆಗ್ದಿಟ್ಟು. ಅದಲ್ಲ, ಮತ್ತೆ ನಂಗೆ ಕಷ್ಟಪಟ್ಟು ದುಡ್ದಿದ್ದು. ಹಾ, ಎಂತ ಕಷ್ಟಪಟ್ಟು ದುಡ್ದಿದ್ದು? ಯಾರು? ಎಲ್ಲಿ ದುಡ್ದಿದ್ ನೀನು? ಅಂಗಡಿಯಲ್ಲಿ. ಹಾ, ಅಂಗಡಿ. ಯಾವ ಅಂಗಡಿ? ಯಾವ ಅಂಗಡಿ? ಅಂಗಡಿ ಇದೆ. ಅದು ಅಂಗಡಿನಾ? ದೇವಸ್ಥಾನದಲ್ಲಿ. ದೊಡ್ಡಾದ್ಮೇಲೆ ದೇವಸ್ಥಾನ ಕಟ್ತೀಯ ನೀನು? ಅಲ್ಲ, ಇಲ್ಬಾ, ನಿಂಗೊಂದು ಕ್ವಶನ್ ಕೇಳ್ತೀನಿ. ನಿಂಗೆ ದೊಡ್ಡಾದ್ಮೇಲೆ ಏನಾಗ್ಬೇಕು? ಆದ್ಮೇಲೆ ಏನಾಗ್ಬೇಕು ನಿಂಗೆ? ಎಂತ ಹೇಳು? ಐ ಡೋಂಟ್ ನೋ, ಹೇಳು. ನನಗೆ ಗೊತ್ತಿಲ್ಲ. ಹೇಳು, ಎಂತ ಹೇಳು? ಚಿನ್ನ ಭಟ್ರ ಆಗ್ಬೇಕಾ? ದೇವಸ್ಥಾನ ಕಟ್ತೀಯ ನೀನು? ಹೇಳು ಎಂತ ಅಂತ. ನಂಗೆ 4 ಕೆಲಸ ಮಾಡ್ಬೇಕು. ಯಾವ್ದೆಲ್ಲ ಹೇಳು. ಒಂದು ಭಟ್ರು, ಇನ್ನೊಂದು ಆರ್ಟಿಸ್ಟ್. ಎಂತ ಆರ್ಟಿಸ್ಟ್? ಏನ್ ಆರ್ಟಿಸ್ಟ್? ದೇವ್ರಿದ ಆರ್ಟಿಸ್ಟ್ ಅಂದ್ರೆ? ಅಂದ್ರೆ ದೇವ್ರಿದ್ದು ಸಾಮಾನು ಮಾಡೋದು. ದೇವ್ರಿದ್ದು ಸಾಮಾನು ಮಾಡೋದು ಯಾವ ತರ? ಎಕ್ಸಾಂಪಲ್ ನಾನು ಇಲ್ಲಿ ಡ್ರಾಯಿಂಗ್ ಮಾಡಿದ್ದೆ, ಅದು ಅವರಿಗೆ ಯಾರಿಗಾದ್ರೂ ಬೇಕಂದ್ರೆ ಅಲ್ಲಿ ಇರ್ತದೆ. ಅಂದ್ರೆ ವಿಗ್ರಹ ಮಾಡುದಾ, ಎಂತ ಮೂರ್ತಿ ಮಾಡುದಾ, ಐಡಲ್ ಮಾಡುದಾ? ಡ್ರಾಯಿಂಗ್ ಮಾಡೋದು. ಆಮೇಲೆ ಇಂಜಿನಿಯರ್ ಎಂತ ಮಾಡುದು? ಇಂಜಿನಿಯರ್ ಅಲ್ಲಿ ದೇವಸ್ಥಾನ ಕಟ್ತೇನೆ. ಓಕೆ, ಸಿವಿಲ್ ಇಂಜಿನಿಯರ್ ಆಗಿ ದೇವಸ್ಥಾನ ಕಟ್ತೀಯಾ? ಅದಾದ್ಮೇಲೆ ಎಷ್ಟಾಯ್ತು? 3 ಆಯ್ತು. ಆಮೇಲೆ ಹಂಗೆ ಗಣೇಶ ಮಾಡ್ಬೇಕು. ಅದಾಯ್ತಲ್ಲ ದೇವ್ರದಂದು. ಅಲ್ಲ, ಗಣೇಶನ ಮಾಡ್ಬೇಕು. ಮಾಡಿ ಯಾವ್ದ್ರಲ್ಲಿ ಮಾಡ್ತೀಯ? ಮಣ್ಣಲ್ಲಿ ಮಾಡ್ತೀಯಾ, ಮೆಟಲ್ ಅಲ್ಲಿ ಮಾಡ್ತೀಯಾ? ಎಲ್ಲದ್ರಲ್ಲಿ. ಈ ತರ ಗೋಲ್ಡ್ ಅಲ್ಲಿ ಮಾಡ್ತೀಯಾ? ಗೋಲ್ಡ್ ಅಲ್ಲಿ ಮಾಡ್ತಾನೆ, ಮಣ್ಣಲ್ಲಿ ಮಾಡ್ತಾನೆ, ಮೆಟಲ್ ಅಲ್ಲಿ ಮಾಡ್ತಾನೆ, ಇದು ರಟ್ಟಲ್ಲಿ ಮಾಡ್ತಾನೆ, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ತಾನೆ. ಇವತ್ ನಾ ಮಂಚ ಗುಡ್ಸೋದ್ ಬೇಡ ಅಂತಲ್ಲ, ಮಂಚದ ಕೆಳಗೆ ಗುಡ್ಸೋದ್ ಬೇಡ, ನೀನೇ ಕ್ಲೀನ್ ಮಾಡ್ತಿದ್ಯಾ? ಏಯ್, ನಮ್ ಸುಬ್ಬಿ ಬಂದ್ಲಿ. ಕೆಳಗ್ ಮಲ್ಕೊಂಡಿದ್ರೆ ಫಸ್ಟ್ ಖುಷಿ ಆಗುದು ಯಾರಿಗೆ ಹೇಳಿ? ನಂದು ಸುಬ್ಬಿಗೆ. ಏನ್ ಮಾಡ್ತಿದ್ಯಾ? ಅಮ್ಮ ಅಂತ ಹೇಳ್ಬೇಕು. ಏನ್ ಮಾಡ್ತಿದ್ದೆ? ಏನು? ಅವಳಿಗೆ ಯಾವ ನೋಡ. ಬಾ ಇವನ್ ಬಾ. ಅವಳಿಗೆ ನಾನು ಇವನ್ ಯಾಕೆ ಇವನ್ ಬರ್ಬಾರ್ದಾ? ಬಾ ಇವನ್ ಬಾ, ಇಲ್ಲಿ ಬನ್ನಿ ಇವನ್. ಅದು ವಿಡಿಯೋದಲ್ಲಿ ಬರೋದಿಲ್ಲ, ಇಲ್ಲಿ ಬಾ. ಯಾಕೆ ನಾನಿವತ್ತು ಕೆಳಗೆ ಕುತ್ಕೊಂಡಿದ್ದಲ್ಲ, ಇವಳಿಗೆ ಖುಷಿ. ಯಾವಾಗ್ಲೂ ಮೇಲೆ ಇರ್ತೀನಲ್ಲ, ಅವಳಿಗೆ ಕೈಗೆ ಸಿಗುದಿಲ್ಲ ನಾನು, ಅದಕ್ಕೋಸ್ಕರ ಇವತ್ತು ಅವಳಿಗೆ ಭಾರಿ ಖುಷಿ. ಇವನ್ ನೋಡಿ, ಈಗ ಹತ್ರ ಬಂದ್ರೆ ಇವಳಿಗೆ ಸಿಟ್ಟು ಬರೋದು. ಅವಳಿಗೆ ನಾನು ಮಾತ್ರ ಮುದ್ದು ಮಾಡ್ಬೇಕು, ಅವಳನ್ನ ಮಾತ್ರ ನಾನು ಮುದ್ದು ಮಾಡ್ಬೇಕು ಅಂತ. ಬಾ ಬಾ. ಯಾಕೆ ನಿನ್ ಮಾತ್ರ ಮುದ್ದು ಮಾಡ್ಬೇಕಾ ನಾನು? ಅವ್ನು ನನ್ನ ಮಗ ಅಲ್ವಾ?
ಹಾ ಇವನ್ ನನ್ನ ಮಗ ಅಲ್ವಾ, ಮಗನ್ ಮುದ್ದು ಮಾಡ್ಬಾರ್ದ ನಾನು? ನೋಡಿ ಅವ್ನು ಹೋಗ್ಬೇಕಂತೆ. ಬಾ ಇವನ್, ಬಾ ಇಲ್ಲಿ ಕುತ್ಕೋ, ಬಾ ಬಾ ನಿಂಗೆ ಮುದ್ದು ಮಾಡ್ತಾ, ಬಾ ಬಾ. ನೀ ಬೇಡ ನನಗೆ, ನನ್ನ ಮಗ ನಿಂಗೆ ನೀನು ಬೈತಿಯಲ್ಲ. ಹಾ ಬಾ ಬಾ ಇವನ್, ಬನ್ನಿ ಚಿನ್ನ, ಬನ್ನಿ ಬಾಬು. ಏ ಯಾಕೆ ನನ್ನ ಮಗ ಅಲ್ಲವನ? ಬನ್ನಿ ಕೂಚಿ, ಈ ಚಿನ್ನ ಬನ್ನಿ. ಹಾ ಬಾ ಬನ್ನಿ ಬನ್ನಿ, ಕೂಚಿ ಕೂಚಿ. ಹಾ ಈಗೇನು ಮಾಡ್ತೀಯ ನೀನು? ನಂದು ಬಾಬು, ನನ್ನ ಬಾಬು. ಇವಾಗ ಏನು ಮಾಡ್ತೀಯ ನೀನು? ಹಾ ಸುಬಿ, ಇವಾಗ ಏನು ಮಾಡ್ತೀಯ? ನೀ ಬೇಡ ಹೋಗು, ಬಾ ನೀ ಬಾ ಶುಭಿ, ಇಲ್ಲಿ ಬಾ, ಬಾ ಇಲ್ಲಿ ಶುಭಿ. ನೀನು ನಂದು ಬಾಬು ಆಯ್ತಾ? ಶುಭಿ ಶುಭಿ, ಬಾ ಇಲ್ಲಿ ಬಾ ಶುಭಿ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಶುಭಿ ಬಾ. ನೀನು ಬನ್ನಿ. ಹಾಂ ನೀ ನನ್ನ ಬಾಬು ಆಯ್ತಾ? ಸರಿಯಾ? ಸಿಟ್ಟು ಬರೋದು ನೋಡಿ ಅವಳಿಗೆ, ಸಿಟ್ಟು ಬರೋದು ನೋಡಿ. ಏನು ನಿಂದು ಹೇಳು, ಏನು? ಯಾಕೆ ಯಾಕೆ ಹೇಳು ಫ್ರೆಂಡ್ಸ್? ಕಸ ನಾನು ಹೊರಗಿಟ್ಟಿದ್ದೀನಿ. ಇದರಲ್ಲಿ ಕನ್ನಡ ಬರ್ತೀವಿ ಸುಗ್ಗಿ ಅಂತ. ಇದನ್ನು ನಾನು ಬಿಸಾಕಬಾರ್ದಂತೆ. ನಮ್ಮ ಮನೆಯಿಂದನೇ ಹೊರಗೆ ಇಟ್ಟರೆ ಕಸ ಹಿಡ್ಕೊಂಡು ಹೋಗ್ತಾರೆ ನೋಡಿ, ಎಲ್ಲ ಮನೇಲಿ ಇಟ್ಟಿದ್ದಾರೆ. ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇವನಿಗೆ ಈ ಚೀಲ ಬೇಕಂತೆ, ಯಾಕಂದರೆ ಕನ್ನಡದಲ್ಲಿ ಬರ್ತಿದೆ ಅಂತ. ಅದೇನದು? ಗೋಡೆ ಎಲ್ಲ ಗಲೀಜಾಗಬೇಕು, ನಾನು ಸರಿ ಬಿಟ್ಕೊಡ್ತೀನಿ. ಏನು ಇವತ್ತು ಯಾವ್ದಲ್ಲಿ ಗಣೇಶ? ಪೇಪರ್ನೆಲ್ಲ ನೀರಲ್ಲಿ ಹಾಕಿ. ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿದ್ದು? ಯಾರು ಸಿಲ್ಲ, ಮೊಬೈಲ್ ಎಲ್ಲ ನೋಡಿರ್ತೀಯ ಅಲ್ಲ ಫ್ರೆಂಡ್ಸ್. ಪೇಪರಲ್ಲೂ ಗಣೇಶ, ಚಪಾತಿ ಮಾಡಿದ್ರೆ ಚಪಾತಿ ಹಿಟ್ಟಲ್ಲೂ ಗಣೇಶ, ಮಣ್ಣಲ್ಲೂ ಗಣೇಶ, ಕ್ಲೇಯಲ್ಲೂ ಗಣೇಶ. ಇನ್ಯಾವ್ದು ಮಾಡ್ತೀಯ ನೀನು ಗಣೇಶ? ಹಾಂ ಸ್ಟೀಲಲ್ಲಿ. ಅದಕ್ಕೆಲ್ಲ ಮಾಡ್ಲಿಕ್ಕೆ ನೀನು ಕಲೀಲಿಕ್ಕೆ ಹೋಗ್ಬೇಕು, ಎಜುಕೇಶನ್ ಮಾಡಬೇಕು ಅದರಲ್ಲಿ. ನಾನು ಲಾಸ್ಟ್ ಟೈಮ್ ನಾವು ಹೋಗಿದ್ದೆಲ್ಲ ಅಲ್ಲಿ ಅಪ್ಪಂದು ಟೀಚರ್ ಬಂದಾಗ, ನಮ್ಮ ಊರ ಹತ್ರನೇ ಒಂದು ಶಿಲ್ಪಕಲಾ ಕ್ಷೇತ್ರ ಇದೆ, ಕಲ್ಲಿದ್ದು ಹಾಗೆ ಎಲ್ಲ ಮೆಟಲ್ದು ಎಲ್ಲ, ಕಲ್ಲಿದ್ದು ಮೆಟಲ್ದು ಎಲ್ಲ ಅವರು ಚಿತ್ರಕಲೆ ಮಾಡ್ತಾರೆ, ಆರ್ಟ್ ಮಾಡ್ತಾರೆ. ಸೊ ಆರ್ಟಿಷನ್ಸ್ ಅಂತ ಹೇಳ್ತಾರಲ್ಲ, ಮಾಡ್ತಾರೆ. ಸೊ ಅದು ವ್ಲಾಗ್ ಮಾಡಿ ಹಾಕಿದ್ದೆ, ನೀವು ಬೇಕಾದ್ರೆ ನೋಡ್ಬೋದು. ಫ್ರೀ ಎಜುಕೇಷನ್ ಅದು. ಯಾರಿಗೆಲ್ಲ ಡ್ರಾಯಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಹೋಗಿ ಕಲ್ಲಿನ ಕೆತ್ತನೆ ಹೇಗೆ ಮಾಡೋದು, ಹಾಗೆ ವಿಗ್ರಹಗಳು ಹೇಗೆ ಮಾಡೋದು ಅದೆಲ್ಲ ತೋರಿಸ್ತಾರೆ. ಹಾಗೆ ಫ್ರೀಯಾಗಿ ಕಲ್ಕೊಂಡು ಬರ್ಬೋದು. ನಿಮ್ಮಲ್ಲಿ ಯಾರಾದರೂ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲ ಇದ್ದರೆ ನೀವು ಅದನ್ನು ಲಿಂಕನ್ನು ಅವ್ರಿಗೆ ಕಳಿಸಿ, ಹಾಗೆ ಅವ್ರಿಗೆ ಹೆಲ್ಪ್ ಆಗ್ಬೋದು, ಯೂಸ್ ಕೂಡ ಆಗುತ್ತೆ. ಯಾಕಂದರೆ ಕೆಲವರು ಅದರಲ್ಲೇ ಆ್ಯಕ್ಚುಲಿ ನಾವು ನಮ್ಮ ಸ್ವಂತ ಒಂದು ಏನು ಪ್ರತಿಭೆಯಿಂದ ನಾವು ಒಂದು ದುಡ್ಡು ಮಾಡೋದೊಂದು ಡಿಫ್ರೆಂಟ್ ಅಲ್ಲ, ಒಂದು ಅದರ ಖುಷಿನೇ ಬೇರೆ. ಸೊ ಹಾಗೆ ಅಂಥವ್ರು ಯಾರು ಇದ್ದರೆ ಅದನ್ನು ಕಳಿಸಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಿ, ಯಾರು ಇದ್ದರೆ ಅವ್ರಿಗೆ ಕಳಿಸಿ. ಎಂತ ಅದು ಗಮ್ಮ? ಎಲ್ಲಿ ಹಾಕಿದೆ ಗಮ್? ಹಾಂ ಪೇಪರಿಗೆ ಗಮ್ ಹಾಕಿದ್ಯಾ? ಪೇಪರಿಗೆ ಈ ತರ ಗಮ್ ಹಾಕಿದ್ದು ಅಲ್ಲ, ಅದನ್ನ ಇದರಲ್ಲಿ ಕಟ್ಟಡಿ ಚೂರು, ಆಮೇಲೆ ಇದಕ್ಕೆ ಹಾಕಿ. ಏನೆಲ್ಲ ಕಿತಾಪತಿ ಮಾಡ್ತೀಯ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಫ್ರೆಂಡ್ಸ್, ಯಾಕೋ ಒಂಥರ ಮನಸ್ಸಿಗೆ ಬೇಜಾರು. ಯಾಕಂದರೆ
ಈ ಟೈಮಲ್ಲಿ ಹೀಗೆ ಆಗ್ಬಾರ್ದಿತ್ತು ಅಂತ ನನಗೆ. ಯಾಕಂದರೆ ಲಾಸ್ಟ್ ವ್ಲಾಗ್ ಒಳ್ಳೆ ಓಡ್ತು, 1.5 ಲಕ್ಷ ಓಡ್ತು. ಈ ಟೈಮಲ್ಲಿ ನಂದು ಮೊಬೈಲ್ ಹಾಳಾಗಬೇಕಾ ಅಂತ ತುಂಬ ಬೇಜಾರು. ಅಂದರೆ ಇವಾಗ ನಾನು ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕಬೇಕಾಗುತ್ತೆ ಈ ಟೈಮಲ್ಲಿ ನಂದು ಹಾಳಾಗಿದ್ದು ಮೊಬೈಲ್ ತುಂಬಾ ನನಗೆ ಒಂಥರ ಬೇಜಾರು ಅನಿಸ್ತಾ ಇದೆ, ತುಂಬ ಒಂಥರ ಮನಸ್ಸು ಕುಗ್ತಾ ಇದೆ. ಇವಾಗ ನಾನು ಬೇರೆ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ, ಟೈಮು. ಫ್ರೆಂಡ್ಸ್, ಮೊಬೈಲ್ ಹಾಳಾಗಿದ್ದು ನೆಕ್ಸ್ಟ್ ದಿನ ನಾನು ಫುಲ್ ದಿನ 24 hours ಮಲಗಿದ್ದೀನೇನೋ. 24 hours ಅಂದರೆ ಇವನ್ನ ಸ್ಕೂಲಿಗೆ ಕಳಿಸಿ ಸಂತೋಷನ ಆಫೀಸಿಗೆ ಕಳಿಸಿ ಒಂದು 9:30-10 ಗಂಟೆಗೇನೋ ಮಲ್ಕೊಂಡವಳು. ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಎದ್ದಿದ್ದು. ಅಂದರೆ ಬೆಳಗ್ಗೆ ಅಡಿಗೆ ಎಲ್ಲ ಆಗಿತ್ತು, ಸಂತೋಷ ಆಫೀಸಿಗೆ ಕಳಿಸೋ ಮುಂಚೆನೆಲ್ಲ ಅಡಿಗೆ ಎಲ್ಲ ಆಗಿತ್ತು. ಆಫೀಸ್ ಹೋದ ತಕ್ಷಣ 10 ಗಂಟೆಗೆ ಮಲಗಿದವಳು, 9:30-10 ಗಂಟೆಗೆ ಮಲಗಿದವಳು. ಮಧ್ಯಾಹ್ನ 1 ಗಂಟೆಗೆ ಎದ್ದೆ, ಊಟ ಮಾಡಿದೆ, ಮತ್ತೆ ಮಲ್ಕೊಂಡೆ. ಮತ್ತೆ ಎದ್ದಿದ್ದು ಸಂಜೆ ಅನಿಸುತ್ತೆ. ಇವನ್ ಬಂದ್ರೂ ಅವನಿಗೆ ಬೇಗ ಊಟ ಹಾಕಿ ವಾಪಸ್ ಮಲ್ಕೊಂಡೆ. ಸೊ ಆ ಥರ ಒಂದು 7 ಗಂಟೆ ತನಕ ಮಲ್ಕೊಂಡಿರ್ಬೋದು ಸಂಜೆ. ಅದಾದಮೇಲೆ ನೈಟ್ ಮತ್ತೆ ಒಂದು 9:30ಗೆ ಮತ್ತೆ ಮಲ್ಕೊಂಡೆ. ಯಾಕಂದರೆ ಅಷ್ಟು ಎಕ್ಸಾಸ್ಟ್ ಆಗಿತ್ತು ನನಗೆ. ಯಾಕಂದರೆ ಫ್ಯಾಮಿಲಿ ಪ್ಲಸ್ ಯೂಟ್ಯೂಬ್ ಎರಡು ಮೇಂಟೈನ್ ಮಾಡೋದು ತುಂಬಾ ನನಗೆ ಹೆಕ್ಟಿಕ್ ಆಗಿತ್ತು. ಬೆಳಗ್ಗೆ 10 ಗಂಟೆ ತನಕ ಅಡಿಗೆ ಅದು ಇದು ಆಗ್ತದೆ, ವಾಕಿಂಗು, ತುಂಬ ಟಯರ್ಡ್ ಆಗ್ತದೆ. ಅದಾದಮೇಲೆ 10 ಗಂಟೆ ಮೇಲೆ ನಂದು ಎಡಿಟಿಂಗು ಅಥವಾ ಈಗ ಏನಾದ್ರು ನಾನು ಫೇಸ್ ಪ್ಯಾಕು ಆ ಥರ ಏನಾದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂತ ಇದ್ದರೆ ಅದರದ್ದು ವಿಡಿಯೋ ಮಾಡಬೇಕು. ಸೊ ಅದಾದಮೇಲೆ ಎಡಿಟಿಂಗು, ಆಮೇಲೆ ಸಂಜೆ ತನಕ ಮಾತ್ರ ಮಾಡೋದು, ಅದಾದಮೇಲೆ ಮತ್ತೆ ಇಲ್ಲ. ಆಮೇಲೆ ನೆಕ್ಸ್ಟ್ ದಿನ ನನಗೆ ಕಂಟಿನ್ಯೂಸ್. ಹಾಗೆ ನಂಗೊಂಥರ ರೆಸ್ಟ್ ಅಂತಲೇ ಇರಲಿಲ್ಲ, ತುಂಬ ಒಂಥರ ಅನ್ರೆಸ್ಟ್ ಆಗಿದ್ದೆ. ಮೊಬೈಲ್ ಹಾಳಾಗಿ ಓಕೆ ಇನ್ನು ವಿಡಿಯೋ ಮಾಡಲಿಕ್ಕಿಲ್ಲಲ್ಲ ಅಂತ ನಾನು ಫುಲ್ ಮಲ್ಕೊಂಡಿದ್ದೆ. ನಾನು ಹೊಸ ಮೊಬೈಲ್ ತೊಗೊಳ್ಳೋ ತನಕ ನಾನು ಈಗ ಈ ಮೊಬೈಲಲ್ಲೇ ನಾನು ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ನಂದು ಮೊಬೈಲ್ ಡಾಟಾ ಎಲ್ಲ ತುಂಬ ವೀಡಿಯೋಸ್ ಇತ್ತು. ನಾನು ಊರಿಗೆ ಹೋಗಿದ್ದು ವೀಡಿಯೋ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಕೆಲವೊಂದು 2-3 ವ್ಲಾಗ್ ಮಾಡಿದ್ದೆ, ಚೆನ್ನಾಗಿತ್ತು. ಅದೆರಡೂ ಆ ಮೊಬೈಲಲ್ಲೇ ಇದೆ. ಸೊ ಹಾಗೆ ಹಾಕೋಕ್ಕಾಗಿಲ್ಲ ಆ ವ್ಲಾಗನ್ನು. ಒಬ್ಬರು ಕಮೆಂಟ್ ಬೇರೆ ಮಾಡಿದ್ರು, ಊರಲ್ಲಿದ್ದದ್ದು ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿ ಹಾಗೆ ಈಗ ಅಂತ. ಸೊ ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಆ ಮೊಬೈಲ್ ನಾನು ಊರಿಗೆ ಹೋಗಿ ರಿಪೇರಿ ಮಾಡೋಕ್ಕೆ ಕೊಡ್ತೀನಿ. ವರ್ಕ್ ಆದರೆ ನಾನು ಆ ವ್ಲಾಗನ್ನು ಮತ್ತೆ ಯಾವಾಗಾದ್ರೂ ಹಾಕ್ತೀನಿ. ಒಂಥರ ಬೇಜಾರು, ಈಗ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದು 2-3 ದಿನ ಹಾಗೆ ವ್ಲಾಗ್ ಮಾಡೇ ಇಲ್ಲ. ಅದಾದಮೇಲೆ ನಾನು ಮತ್ತೆ ಇರಲಿ ಹಾಕಬೇಕಲ್ಲ ವ್ಲಾಗು ಅಂತ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಓಕೆ, ಇನ್ನು ಸ್ವಲ್ಪ ದಿನ ಈ ಮೊಬೈಲಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ. ಹೊಸ ಮೊಬೈಲ್ ಬರೋ ತನಕ. ಸಂತೋಷ್ ಬೇರೆ ಇಲ್ಲಿಲ್ಲ, ಮಾಮಾಗೆ ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಿದ್ದಾರೆ. ಸೊ ಅವ್ರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಈ ಮೊಬೈಲಲ್ಲಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡೋಣ, 1 ವೀಕ್ ತೊಗೋಬೋದು ಅಥವಾ 2 ವೀಕ್ಸ್ ತೊಗೋಬೋದು ನಾನು ಹೊಸ ಮೊಬೈಲ್ ತೊಗೊಳ್ಳಿಕ್ಕೆ. ಅಲ್ಲಿ ತನಕ ಈ ವ್ಲಾಗಲ್ಲೇ ಐ ಡೋಂಟ್ ನೋ ಯಾವ ಥರ ವೀಡಿಯೋ ಕ್ವಾಲಿಟಿ ಬರುತ್ತೆ ಅಂತ ಇದರಲ್ಲಿ. ಅಂದರೆ ಆ ಮೊಬೈಲಲ್ಲಿ ತುಂಬ ಸೂಪರ್ ವೀಡಿಯೋ ಕ್ವಾಲಿಟಿ ಇರಲಿಲ್ಲ, ಬಟ್ ಒಳ್ಳೆ ಇತ್ತು. ನೋಡೋಣ, ಸರಿನಾ? ನಂಗೆ ಮತ್ತೇನಿಲ್ಲ, ಈ ಟೈಮಲ್ಲಿ ನನ್ನ ಮೊಬೈಲ್ ಹಾಳಾಗಬೇಕಾ ಅಂತ. ನಂಗೆ ಅದೇ ಕಾಣೋದು. ಮೊದಲಾದ್ರೂ ಹಾಳಾಗಿದ್ರೆ ನಾನು ಬೇರೆ ಯಾವಾಗಾದ್ರೂ ತೊಗೋಬೋದಿತ್ತು. ಈ ಟೈಮಲ್ಲಿ, ಈ ಪೀಕ್ ಟೈಮಲ್ಲೇ ಹಾಳಾಗಬೇಕಾ? ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ರೆ ನಾನು ಡಾಟಾ ಎಲ್ಲ ನನ್ನ ಈ ಮೊಬೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದೆ ಅನಿಸ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ. ಆದರೂ ಕೆಲವೆಲ್ಲ ಒಳ್ಳೊಳ್ಳೆ ಇದಿತ್ತು, ಮೆಮೊರೀಸ್ ಎಲ್ಲ ಇತ್ತು ಆ ಮೊಬೈಲಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ಮೇಯ್ನ್ ಅದರಲ್ಲಿ ಮಿಸ್ ಮಾಡ್ತಾ ಇರೋದು, ನಾನು ಚಿಕ್ಕ ವಯಸ್ಸಿರುವಾಗ ಒಬ್ರು ನಾನು ನೋಡ್ಕೊಳ್ತಿದ್ರು. ಅವರು ನಂಗೆ ಅಮ್ಮನ ಥರನೇ ಇದ್ರು. ಸೊ ಬಂಗ್ಲೆ ಅಮ್ಮ ಅಂತ ಕರಿತಿದ್ದೆ ಅವ್ರನ್ನ. ಅವ್ರ ಜೊತೆ ಇರೋ ಫೋಟೋನು ಅದು ಮಿಸ್ ಆಯಿತು. ನನ್ನ ವಾಟ್ಸಪ್ ಡಿ ಪಿಲಿ ಸಿಗ್ಬೋದಲ್ಲ, ವಾಟ್ಸಪ್ ಡಿ ಪಿಲಿ ಅದೇ ನೋಡ್ತೀನಿ. ನಾನು ವಾಟ್ಸಪ್ ಡಿ ಪಿಲಿ ಹಾಕಿದ್ದೆ, ಅದು ಅಲ್ಲಿಂದ ಸಿಗ್ಬೋದು, ನೋಡ್ತೀನಿ. ಎಸ್, ಅದು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಇವಾಗ ಸಿಗ್ಬೋದು. ನಾನು ಸಣ್ಣ ಇರುವಾಗ ಅವರು ನನಗೆ ತುಂಬ ಆಟ ಸಾಮಾನೆಲ್ಲ ಕೊಡ್ತಾಯಿದ್ರು. ಅದು ದೇವ್ರದ್ದೇ ಜಾಸ್ತಿ ಇರ್ತಿತ್ತು. ದೇವರೊಟ್ಟಿಗೆ ನಾನು ಸಣ್ಣ ಇರುವಾಗ ದೇವರೊಟ್ಟಿಗೆ ಆಟ ಆಡಿದ್ದು, ದೇವರ ಮೂರ್ತಿಗಳೊಟ್ಟಿಗೆ ಆಟ ಆಡಿದ್ದು. ಈಗ ನನ್ನ ಮಗ ಕೂಡ ಸೇಮ್ ಅದೇ ಜೀನಲ್ಲಿ ಬಂತೇನೋ ಗೊತ್ತಿಲ್ಲ, ಅವನು ಕೂಡ ಸೇಮ್ ಹಾಗೆ. ಇವಾಗ ಈ ಏಜಲ್ಲೇ ಅವನೀಗ ಯಾವ ಏಜಲ್ಲಿದ್ದಾನೆ ಆ ಏಜಲ್ಲೇ ನಾನು ದೇವ್ರ ಮಂಟಪ,
ದೇವರ ಮೂರ್ತಿ ಅದರಲ್ಲೇ ನಾನು ಆಟ ಆಡ್ತಾ ಇದ್ದಿದ್ದು ಸಣ್ಣ ಇರುವಾಗ. ಸೊ ನನ್ನ ಮಗ ಈಗ ಅದನ್ನೇ ಮಾಡ್ತಿದ್ದಾನೆ. ಇವಾಗ ಬೆಳೀತಾ ಬೆಳೀತಾ ದೇವ್ರದ್ದೆಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ, ಯಾಕಂದ್ರೆ ಇವಾಗ ನಮ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲಲ್ಲ. ಸೊ ಹಾಗೆ ನಾನು ಹೈಸ್ಕೂಲ್ ತನಕ ನಂಗೆ ನೆನಪಿದೆ, ನಾನು ವಿವೇಕಾನಂದ ಬುಕ್ ಓದೋದು, ಹಾಗೆ ರಾಮಕೃಷ್ಣ ಪರಮಹಂಸ ಬುಕ್ ಓದೋದು ಆ ಥರ ಜಾಸ್ತಿ ಮಾಡ್ತಾ ಇದ್ದೆ. ನಾನು ಬರೀ ಅದೇ, ನನಗೆ ಏನಿತ್ತು ಅವಾಗ ಅದ್ರಲ್ಲಿ ಎಲ್ಲ ಬುಕ್ಕಲ್ಲಿ ಒಂದೇ ಇದ್ದಿದ್ದು, ಬೇರೆಯವ್ರನ್ನ ಬೇಜಾರು ಮಾಡಬಾರ್ದು ಅಂತ. ಸೊ ಆದರೂ ಲೈಫ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ನಮಗೆ ಸಿಚುವೇಶನ್ಗಳು ಅದೇ ಥರ ಬರ್ತಾ ಇರುತ್ತೆ. ನಾವು ಕೆಲವೊಮ್ಮೆ ಎದುರಿಸ್ಬೇಕಾಗತ್ತೆ, ಇನ್ನು ಮಿತಿ ಮೀರಿದ ಸಿಚುವೇಶನ್ ಕೂಡ ಆಗುತ್ತೆ. ಆವಾಗ ನಾವು ಚೇಂಜ್ ಆಗಲೇಬೇಕಾಗುತ್ತೆ. ನಾವೊಂದು ಇಂಟೆನ್ಷನ್ ಇಟ್ಕೊಂಡಿರ್ತೀವಿ ಯಾರನ್ನೂ ಬೇಜಾರು ಮಾಡಬಾರ್ದು ಅಂತ, ಬಟ್ ಸಿಚುವೇಶನ್ ಆಗಲ್ಲ ಅಲ್ವಾ? ನಿಮಗೂ ಕೂಡ ಹಾಗೇನಾ? ಎಸ್, ಬಟ್ ಆದಷ್ಟು ನಾವು ಅದನ್ನೇ ಅಳವಡಿಸ್ಕೊಳ್ತಾ ಇರ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಜಾಸ್ತಿ ನಾವು ಅಳವಡಿಸ್ಕೊಂಡಿರ್ತೀವಿ ಅದನ್ನೇ ಜಾಸ್ತಿಯಾಗಿ ಅಳವಡಿಸ್ತಾ ಇರ್ತೀವಿ ದೊಡ್ಡ ಆದಮೇಲೂ ಕೂಡ. ಬಟ್ ಸ್ವಲ್ಪ ಚೇಂಜ್ ಆಗುತ್ತೆ ನಮ್ಮ ಸಿಚುವೇಶನ್, ನಮ್ಮ ಪರಿಸ್ಥಿತಿ ಮೇಲೆ. ಬಟ್ ಮೇನ್ ಇಂಟೆನ್ಷನ್ ಯಾರನ್ನೂ ನೋವು ಮಾಡಬಾರ್ದು ಅಂತಲೇ ಇರುತ್ತೆ. ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಗುರುಗಳು ವಿವೇಕಾನಂದದಾಗಲಿ, ರಾಮಕೃಷ್ಣ ಪರಮಹಂಸ, ಶಾರದಾ ದೇವಿ ಆ ಥರ ಇತ್ತು ಬುಕ್ಗಳ ನೆನಪಿದೆ ಓದಿದ್ದು. ಬಟ್ ಇವಾಗ ನಾನು ಯಾವುದು ಓದಲ್ಲ, ನನಗೆ ಓದಷ್ಟು ಪೇಷನ್ಸ್ ಕೂಡ ಇಲ್ಲ ಇವಾಗ. ನಾನು 10th ತನಕ ತುಂಬ ಓದ್ತಾ ಇದ್ದೆ, ಎಲ್ಲ ಆಧ್ಯಾತ್ಮಿಕ ಬುಕ್ಗಳೇ ಜಾಸ್ತಿ ಓದ್ತಾ ಇದ್ದಿದ್ದು. ಸೊ ಇವನೇ ನಂದೇ ಬಂದಿರ್ಬೋದು ಅವನಿಗೂ ಕೂಡ. ಸೊ ಅದೇ ನನ್ನ ವಾಟ್ಸಪ್ಪಲ್ಲಿ ಅವ್ರದ್ದು DP ಇದೆ, ನನಗೆ ಸಿಗ್ಬೋದು ಅಂತ. ನಾನು ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಆ್ಯಕ್ಚುಲಿ, ಅವ್ರ ಫೋಟೋನ, ಅವ್ರ ಜೊತೆ ಇದ್ದ ಫೋಟೋನ. ಫ್ರೆಂಡ್ಸ್, ಅಮ್ಮ ಬಿಟ್ಟರೆ ಬೇರೆ ಯಾರು ಅಮ್ಮನ ಸ್ಥಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇವರು ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ, ಅಮ್ಮನ ಪ್ರೀತಿ ಕೊಟ್ಟಿದ್ದಾರೆ. ಇದು ನನಗೆ ಸಿಕ್ತು, ವಾಟ್ಸಪ್ DPಲಿ ಇತ್ತು. ನಾನು ಈ ಮೊಬೈಲಿಗೆ ವಾಟ್ಸಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಸಿಕ್ತು ನನಗೆ ಇದು. ನಾನು ಹಾಗೆ ಮಕ್ಳ ಥರ ಕಾಟ ಕೊಟ್ಟಿದ್ದೀನಿ. ಅವರು ಬಟ್ಟೆ ಇವಾಗ ನಾನು ಬಟ್ಟೆ ಒಗಿತೀನಿ ಅಂತ ಹೇಳೋದು, ಅವ್ರು ಪೂಜೆ ಮಾಡುವಾಗ ನಾನೇ ಪೂಜೆ ಮಾಡ್ಬೇಕಂತ ಹೇಳೋದು. ಹಾಗೆ ಅವ್ರು ತೋಟಕ್ಕೆ ಹೋಗುವಾಗ ಅವ್ರ ಹಿಂದೆ ನಾನು. ದೊಡ್ಡ ತೋಟ ಇತ್ತು, ಇವಾಗ ಗೊತ್ತಿರ್ಬೋದು, ಕಾರ್ಕಳ ಹತ್ತಿರುವ ಜೋಡಕಟ್ಟೆಯಲ್ಲಿ ಇದ್ದಿದ್ದು ಮೊದಲು ಮನೆ ಅವ್ರದ್ದು. ಬಂಗ್ಲೆ ಇತ್ತು, ಅವಾಗ ಕಾಲದ ಬಂಗ್ಲೆ ಇತ್ತು. ಇವಾಗ ಸಹ ದೊಡ್ಡ ಬಂಗ್ಲೆ ಆಗಿದೆ, ಅದು ಸಾಗರ್ ಹೋಟೆಲ್ ಅವ್ರದ್ದು ಬಿಲ್ಡಿಂಗು. ಆ ಪ್ಲೇಸಲ್ಲೇ ನಾನು ನನ್ನ ಚೈಲ್ಡ್ಹುಡ್ ಕಳೆದಿದೆ ಅಂತಲೇ ಹೇಳ್ಬೋದು. ಸಾಗರ್ ಹೋಟ್ಲ್, ಓಷನ್ ಪ್ಯಾರಲಲ್ಲಿ ಸಾಗರ್ ರತ್ನ ಅಂತ ಇದೆಯಲ್ಲ, ಅದರ ಓನರ್ ಅವ್ರ ಮನೆ ಇವಾಗ ದೊಡ್ಡದಾಗಿ ಕಟ್ಟಿದ್ದಾರೆ. ಆ ಪ್ಲೇಸಲ್ಲಿ ತುಂಬ ಮೆಮೊರೀಸ್ ಇದೆ. ಎಷ್ಟು ದೊಡ್ಡ ತೋಟ ಅಂದರೆ ಎಲ್ಲ ಫ್ರೂಟ್ಸ್ಗಳಿತ್ತು ಅಲ್ಲಿ. ನನಗೆ ಅವ್ರ ಜೊತೆ ತೋಟಕ್ಕೆ ಹೋಗೋದು, ಅಲ್ಲಿ ಎಲ್ಲ ನಾವು ಅವ್ರ ಜೊತೆನೆ ಅವ್ರು ಮಾಡೋದು ನಾನು ಮಾಡೋದು, ಹಾಗೆ ತುಂಬ ಕಾಟ ಕೊಡ್ತಿದ್ದೆ. ನನಗೆ ಸ್ನಾನ ಮಾಡಿಸ್ತಾ ಇದ್ರು, ಎಲ್ಲನೂ ಮಾಡಿಸ್ತಾ ಇದ್ರು ಅಂತ ಹೇಳ್ಬೋದು. ಅಮ್ಮ ಏನು ಮಾಡ್ತಾರೆ ಅದನ್ನು ಎಲ್ಲನೂ ಮಾಡಿದ್ದಾರೆ. ಅವ್ರದ್ದು ತುಂಬ ಹಠ ಮಾಡ್ತಿದ್ದೆ ಆ ಟೈಮಲ್ಲಿ. ತುಂಬ ರಾತ್ರಿ ಅಲ್ಲಿ ಅಮ್ಮ ಬೇಕು ಅಂತ ಹೇಳೋದು, ಒಂದ್ಸತಿ ಅಲ್ಲಿ ಮಲ್ಕೊಂಡಿದ್ರೆ ನಮ್ಮಮ್ಮ ಬೇಕಂತ ಹೇಳೋದು, ಆ ಥರ ಎಲ್ಲ ತುಂಬ ಹಠ ಮಾಡ್ತಿದ್ದೆ. ನನಗೆ ತುಂಬ ನಮ್ಮ ಅಮ್ಮನವರಿಗೆ ಅಷ್ಟೊಂದು ತುಂಬ ಬಡವ್ರ ಥರ ಇದ್ರು. ಬಟ್ ಅವರು ತುಂಬ ರಿಚ್ ಆಗಿದ್ರು, ತುಂಬ ಬಂಗ್ಲೆ, ಅವಾಗದ್ದೇ ಬಂಗ್ಲೆ ಮನೆ ಅಂತ ದೊಡ್ಡ ಮನೆ ಇರ್ತಿತ್ತು. ನನಗೆ ತುಂಬ ಲಕ್ಸುರಿ ಫೀಲ್ ಮಾಡಿದ್ರು ಅವರು. ನನಗೆ ಎಲ್ಲ ಥರ ಇರ್ತಿತ್ತು ಅವಾಗ, ಆಟ ಸಾಮಾನಾಗಲಿ ಎಲ್ಲ ನನಗೆ ಆವಾಗಲೇ ಎಲ್ಲ ನನ್ನ ಹತ್ರ ಇರ್ತಿತ್ತು. 2ನೇ ಕ್ಲಾಸ್ ತನಕ ನಾನು ತುಂಬ ಒಂಥರ ರಾಯಲ್ ಆಗಿದ್ದೆ ಅಂತ ಹೇಳ್ಬೋದು ಅವ್ರ ಜೊತೆ. ಅವ್ರು ತುಂಬಾ ನನಗೆ, ಅವ್ರಿಗೆ ಮಕ್ಕಳಿರಲಿಲ್ಲ, ಸೊ ಹಾಗೆ ನನ್ನ ಮಗು ಥರನೇ ನೋಡ್ತಾ ಇದ್ರು. ಸೊ ಹಾಗೆ ಅವ್ರ ಹತ್ರ ನಾನು ತುಂಬಾ ಹಠ ಮಾಡ್ತಾ ಇದ್ದೆ ಆಗ, ಯಾಕಂದ್ರೆ ಅವ್ರದ್ದು ಪ್ರೀತಿ ಜಾಸ್ತಿ ಅಂತ ಹೇಳ್ಬೋದು ಆ ಥರ. ಹಾಗೆ ಅವ್ರ ಗಂಡನೂ ಅಷ್ಟೇ, ಗಂಡನಿಗೆ ನಾನು ಭಟ್ರು ಮಾಮ ಅಂತ ಕರಿತಾ ಇದ್ದೆ. ಅವರು ಅಷ್ಟೇ ನನಗೆ ಅಪ್ಪನ ಥರನೇ ನೋಡ್ಕೊಳ್ತಾ ಇದ್ರು. ನನಗೆ ಒಳ್ಳೊಳ್ಳೆ ಡ್ರೆಸ್ಸು, ಒಳ್ಳೊಳ್ಳೆ ಕಾಸ್ಟ್ಲಿ ಡ್ರೆಸ್ಸು, ಹಾಗೆ ಒಳ್ಳೊಳ್ಳೆ ಆಟ ಸಾಮಾನುಗಳು, ಹಾಗೆ ಒಂಥರ ಅವರು ನಂಗೆ ಕಬ್ಬು ಆ ಥರ ತಂದ್ಕೊಡೋದು. ಕಬ್ಬು ಇಡೀ ಇದ್ರೆ ಕಟ್ ಮಾಡಿ ಕೊಡ್ಲಿಕ್ಕೆ ಹೇಳೋದು, ಕಟ್ ಮಾಡಿದ್ರೆ ನನಗೆ ಇಡೀ ಬೇಕು ಅಂತ ಹಠ ಮಾಡೋದು. ಅಷ್ಟು ಹಠ ಮಾಡ್ತಿದ್ದೆ ಚಿಕ್ಕ ಯುವನ ಏಜಲ್ಲಿ. ಯುವನ್ ಕೂಡ ಅಷ್ಟು ಇರ್ಲಿಕ್ಕಿಲ್ಲ, ಹಾಗೆ ನಂಗೆ ಅಷ್ಟು ಮುದ್ದು ಮಾಡ್ತಾ ಇದ್ರು ಅವಾಗ ಅವರು. ಸೊ ಆಮೇಲೆ ಅವ್ರು ತೀರ್ಕೊಂಡ್ರು. ಹಾಗೆ ಅದನ್ನ ಜಾಗನೆಲ್ಲ ಸೇಲ್ ಮಾಡಿ ಅವ್ರು ಆಚೆ ಹೋದ್ರು. ಇಲ್ಲಾಂದ್ರೆ ಇನ್ನೂ ನಾವು ಜೊತೆಗೆ ಇರ್ತಿತ್ತೇನೋ, ಆವಾಗ ದೊಡ್ಡಾಗೋ ತನಕನೂ ಜೊತೆಗೆ ಇರ್ತಿತ್ತೇನೋ. ಸೊ ಒಂಥರ ಬ್ಯೂಟಿಫುಲ್ ಮೆಮೊರಿ ಅಂತ ಹೇಳ್ಬೋದು ಚೈಲ್ಡ್ಹುಡ್ ನಂದು. ಅದು ಆ ಜೋಡಕಟ್ಟೆ ಏರಿಯಾದಲ್ಲಿ. ನಾನು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಆಗಿದ್ದೆ, ಅವ್ರ ಮನೆಗೆ ಹೋಗಿ. ಹಾಗೆ ಅವ್ರು ನಂಗೆ ಸಣ್ಣವಾಗ ಹೇಳ್ಕೊಟ್ಟಿದ್ದಂತೆ ಜಪ ಎಲ್ಲ ಮಾಡಿಸ್ತಾ ಇದ್ರು ನನ್ನ ಕೈಯಲ್ಲಿ. ಆಮೇಲೆ ಅವರೊಂದೇ ಹೇಳ್ಕೊಟ್ಟಿದ್ದು, ವಿವೇಕಾನಂದದ್ದು ಅವರು ಅನುಯಾಯಿ ಆಗಿದ್ರು. ಅವ್ರು ಯಾವಾಗಲೂ ನನಗೆ ಜೈ ಗುರುಜಿ ಮನ್ನಿಸಿ ಮುನ್ನೆನಿಸಿದಾಯ್ತುವರಿ ಅಂತ ಇವಾಗಲೂ ಅದೇ ಬರೋದು. ಆಮೇಲೆ ಲೋಕ ಸಮಸ್ತ ಸುಖಿನೋಭವ ಅಂತೂ, ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ನನಗೆ ದೇವರ ಹೆಸರು ಬರೋದಿಲ್ಲ, ಕೈ ಮುಗುವಾಗ ಲೋಕ ಸಮಸ್ತ ಸುಖಿನೋಭವ ಅಂತಾನೆ ಬರೋದು. ಅವರೇ ಅವ್ರಿಗೆ ಹೇಳ್ಕೊಟ್ಟಿದ್ದು. ಅವಾಗ ಅಮ್ಮನಕ್ಕಿಂತಲೂ ಜಾಸ್ತಿ ಅವರೇ ನನಗೆ ಹೇಳ್ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಅಂದರೆ ನಾನು 2ನೇ ಕ್ಲಾಸ್ ಇರೋ ತನಕ ಮಾತ್ರ ಅವ್ರ ಜೊತೆ ಇರೋಕ್ಕಾಗಿದ್ದು, ಅದಾದ್ಮೇಲೆ ಆಗಿರಲಿಲ್ಲ. ಬಟ್ ಅವ್ರು ಹೇಳ್ಕೊಟ್ಟಿದ್ದು ಎಲ್ಲ ನನ್ನ ತಲೆಯಲ್ಲಿ ಇರ್ತಾ ಇತ್ತು. ಸೊ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ ಈಗ. ಆ ಕಡೆ ಹೋದಾಗ ಹೋಗಬೇಕು ಅಂತ ಅಂದ್ಕೊಳ್ಳೋದು, ಮ್ಯಾಂಗ್ಳೂರಿಗೆ ಹೋಗೋದು ಕಮ್ಮಿ ಆಗುತ್ತೆ. ನೋಡೋಣ, ಹೋದಾಗ ಮೀಟ್ ಮಾಡ್ತೀನಿ. ನಮಗೆ ಯಾರು ಒಳ್ಳೇದು ಮಾಡಿರ್ತಾರೆ, ಒಳ್ಳೇದು ಬಯಸಿರ್ತಾರೆ, ಅವರ ಋಣ ನಮಗೆ ತೀರ್ಸೋಕ್ಕಾಗಲ್ಲ.
ನಂಗೆ ಇವಾಗಲೂ ಫೋನ್ ಮಾಡಿ ಮಾತಾಡಬೇಕು ಅನ್ಸೋದು ಅವ್ರ ಜೊತೆ. ಏನು ಮಾತಾಡೋದು ಅಂತ ನಂಗೆ ಒಂಥರ ದಾಕ್ಷಿಣ್ಯ ಆಗೋದು. ಎಂತ ಮಾತಾಡೋದು ಏನು ಅಂತ ನಂಗೆ ಒಂಥರ ಭಯ. ನನಗೆ ಒಬ್ಬರ ಜೊತೆ ಮಾತಾಡೋದು ಅಂತ ತುಂಬಾನೇ ಒಂಥರ ಭಯ ಅಂತ ಹೇಳ್ಬೋದು. ಈಗ ನಾನು ಯೂಟ್ಯೂಬ್ ಬಂದಮೇಲೆ ಸ್ವಲ್ಪ ನಾನು ಚೇಂಜ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ನಾನು ಒಂಥರ ಇನ್ನೋಸೆಂಟ್ ಹುಡುಗಿ ಥರ ಆ ಥರ ಇದ್ದೆ ಮೊದಲು. ಯೂಟ್ಯೂಬ್ ಬಂದಮೇಲೆ ಸ್ವಲ್ಪ ನಾನು ಮಾತು ಕಲ್ತಿದ್ದೆ ಅಂತಲೇ ಹೇಳ್ಬೋದು. ನಂಗೆ ಯಾರು ಅವ್ಳು ಮಾತಾಡೋದೇ ಇಲ್ಲ ಅಂತಲೇ ಹೇಳಿದವರೇ ಜಾಸ್ತಿ. ಮೊನ್ನೆ ಮೆಂತೆ ಗಂಜಿ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಮಾತು ಜಾಸ್ತಿ ಆಯಿತು, ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ರು. ನಂಗೊಂಥರ ಆಶ್ಚರ್ಯ ಆಯಿತು. ಯಾಕಂದರೆ ತುಂಬ ಮಾತು ಕಮ್ಮಿ ಅಂತ ಹುಡುಗಿ ಆಗಿದ್ದೆ ನಾನು. ಮದುವೆ ಆದಮೇಲೆ ಸ್ವಲ್ಪನೇ ಚೇಂಜಸ್ ಆಗ್ತಾ ಬಂತು. ಮದುವೆ ಮುಂಚೆ ಫುಲ್ ನಾನು ಯಾರು ಕೇಳಿದ್ರು, ನಮ್ಮ ರಿಲೇಟಿವ್ಸ್ ಯಾರು ಕೇಳಿದ್ರು ಇನ್ನೋಸೆಂಟ್ ಆ ಥರ. ಯೂಟ್ಯೂಬ್ ಮಾಡಿ ಅವರಿಗೆಲ್ಲ ಆಶ್ಚರ್ಯ, ಇದು ಅಕ್ಷತನ ಅಂತ ಆ ಥರ ಆಗಿತ್ತು. ಯಾಕಂದರೆ ಯೂಟ್ಯೂಬ್ಗೋಸ್ಕರ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಿತ್ತು. ಹಾಗೆ ಮದುವೆ ಆದಮೇಲೆ ನಮ್ಮ ಚೇಂಜಸ್ ಆಗತ್ತೆ ಸ್ವಲ್ಪ. ಸೊ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ.